ಒಂದು ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಾಗ್ಯ. ಯಾಕಂದರೆ ನಾನೊಬ್ಬ ವೈದ್ಯ. ಇದೇ ಮಾದಕತೆ ಬಗ್ಗೆ ಹಲವಾರು ಕಡೆ ಭಾಷಣಗಳನ್ನು ಮಾಡಿದ್ದೇನೆ. ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಸಹ ಅದು ತುಂಬ ಹೇಳಿದ ಒಂದು ನೆನಪಿದೆ ನಾನು, ನೀತಿ ನಿಯಮಗಳನ್ನು. ಹಾಗೆ ಇಕ್ಬಾಲರ ಈ ಒಂದು ಉತ್ತಮವಾದ ಕೃತಿ ಹೊರಬರುವ ಸಂದರ್ಭದಲ್ಲಿ ನಾನೊಂದು ಗಜಲ್ ಮಾದಕತೆ ಮಾದಕತೆ ಎಂಬ ಅಂಶವನ್ನೊಳಗೊಂಡಂತೆ ಗಜಲ್ ಓದುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖರಿಗೆ, ಆತ್ಮೀಯರಿಗೆ ನಾನು ಸಹ ಇದೇ ಊರಿನವನಾದ ಕಾರಣ ಹೆಚ್ಚು ಅಭಿಮಾನದ ವಂದನೆಗಳು. ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಅರಿವಳಿಕೆಯಂತೆ ಮನ ಸತ್ತಿದೆಯೇ ನಿನಗೆ? ಅರಿವಳಿಕೆಯಂತೆ ಮನ ಸತ್ತಿದೆಯೇ ನಿನಗೆ? ಮುದಕಿರುವ ನೀತಿಗಳ ಅರಿವಿದೆಯೇ ನಿನಗೆ? ಬಿಸಿಲು ಕುದುರೆಯ ಮಿಥ್ಯ ಮರೆತಿದೆಯೇ ನಿನಗೆ? ದೀಪ ಕಂಡ ಪತಂಗ ಹೊಸ ಲೋಕ ಕಾಣುವುದು, ಧೂಮ ದ್ರವ್ಯದ ಸೆಳೆತ ಹೆಚ್ಚಿದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಅರಿವಳಿಕೆಯಂತೆ ಮನ ಸತ್ತಿದೆಯೇ ನಿನಗೆ? ಕುಡಿಯುವುದು ಕಡಿಯುವುದು ಎಲ್ಲ ಯಾಕಾಗಿ? ನಡೆಯಲ್ಲಿ ಎಡವಿದರೆ ಬದುಕಿದೆಯೇ ನಿನಗೆ? ಮತಿಗೆಟ್ಟು ಗತಿಗೆಟ್ಟು ಸತಿಯ ಅಡವಿಟ್ಟು ಬಿಡು. ಮತಿಗೆಟ್ಟು ಗತಿಗೆಟ್ಟು ಸತಿಯ ಅಡವಿಟ್ಟು ಬಿಡು. ಚಿತೆ ಏಕೆ ಬೇಕಿಹುದು? ಸಾವು ಇನ್ನಿದೆಯೇ ನಿನಗೆ? ಚಿತೆ ಏಕೆ ಬೇಕಿಹುದು? ಸಾವು ಇನ್ನಿದೆಯೇ ನಿನಗೆ? ಮೀಸೆ ಹುಟ್ಟದ ಮಾಣಿ ಕೂಸು ಕುಚೋನ್ನತ ಎಲ್ಲ ಪೂಸಿ ಮಾದಕ ದ್ರವ್ಯ ಗೆಲುವಿದೆಯೇ ನಿನಗೆ? ಪೂಸಿ ಮಾದಕ ದ್ರವ್ಯ ಗೆಲುವಿದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಚಟದ ದಾಸ್ಯದಲ್ಲಿರಲು ಹಠವು ಸೋದರನಂತೆ. ಚಟದ ದಾಸ್ಯದಲ್ಲಿರಲು ಹಠವು ಸೋದರನಂತೆ. ಸೆಟೆದ ದಿಟ್ಟಿಯ ಛಲದ ಹೊಳಪಿದೆಯೇ ನಿನಗೆ? ಸೆಟೆದ ದಿಟ್ಟಿಯ ಛಲದ ಹೊಳಪಿದೆಯೇ ನಿನಗೆ? ಇಂದು ಮುಗಿಯದೆ ನಾಳೆ ಕಾಣುವುದು ಸಾಧ್ಯವೇ? ಇಂದು ಮುಗಿಯದೆ ನಾಳೆ ಕಾಣುವುದು ಸಾಧ್ಯವೇ? ನಂದುತಿಹ ಜ್ಯೋತಿ ಇರೆ ಬಾಳಿದೆಯೇ ನಿನಗೆ? ನಂದುತಿಹ ಜ್ಯೋತಿ ಇರೆ ಬಾಳಿದೆಯೇ ನಿನಗೆ? ಗತಕಾಲ ನಗುತ್ತಿದ್ದ ಹೂವು ಮುದುಡಿತು ನೋಡು. ಗತಕಾಲ ನಗುತ್ತಿದ್ದ ಹೂವು ಮುದುಡಿತು ನೋಡು. ಹತವಾದ ಗತಿ ಇರಲು ನೆಲೆ ಇದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಚಣದಾಸೆ ದೀಪವನ್ನು ತಿನ್ನಲು ಹೊರಟ ಪತಂಗ. ಚಣದಾಸೆ ದೀಪವನ್ನು ತಿನ್ನಲು ಹೊರಟ ಪತಂಗ ಹೆಣವಾಗಿ ಹೋದಂತೆ ಕಟಿ ಹಿಡಿದಿದೆಯೇ ನಿನಗೆ? ಚಟವಿರಲು ಮಠವೇಕೆ ಕಟಕಟೆಯ ದಾಸನೇ? ಚಟವಿರಲು ಮಠವೇಕೆ ಕಟಕಟೆಯ ದಾಸನೇ? ಚಟಪಟನೆ ಪುಟಿಯುತಿಹ ಬಲು ಇದೆಯೇ ನಿನಗೆ? ಚಟಪಟನೆ ಪುಟಿಯುತಿಹ ಬಲು ಇದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಕೊಳಚೆಯಲ್ಲಿ ಈಜುವುದ ಸುಜ್ಞಾನಿ ಬಯಸುವನೆ. ಕೊಳಚೆಯಲ್ಲಿ ಈಜುವುದ ಸುಜ್ಞಾನಿ ಬಯಸುವನೆ. ನಾವೇ ನಡೆಯದ ಜಲದಿ ಗುರಿ ಇದೆಯೇ ನಿನಗೆ? ಗುರಿ ಇದೆಯೇ ನಿನಗೆ? ಮದಕಿಹುದು ಹಂತಗಳು ಗೊತ್ತಿದೆಯೇ ನಿನಗೆ? ಅರಿವಳಿಕೆಯಂತೆ ಮನ ಸತ್ತಿದೆಯೇ ನಿನಗೆ? ಇನ್ನು ಒಂದು ಹವ್ಯಕ ಈಗ ನನಗೆ ಗೊತ್ತಾಯ್ತು, ಬಹುಭಾಷಾ ಅಂತೇಳಿ. ಆಗ ಇಕ್ಬಾಲರ ಆಗೊಂದು ಹೇಳಿದ ಘಟನೆಯು ನೆನಪಾಗಿ ಸಡನ್ ಆಗಿ ಬರುತ್ತೆ, ಅದನ್ನು ಹೇಳಿಬಿಡ್ತೇನೆ. ಹವ್ಯಕದಲ್ಲಿ ಕುಡಿಯಡ ಕಡಿಯಡ ಬೇಡಂಗಟೆ ಮಾಡೇಡ ಬಿಡಿಸಲೇಬೇಕಾಗಿ ಪುಸ್ತಕ ಬರದರೆ ಎಡೆಯಲ್ಲಿ ಬಿಡುಗಡೆಗೂ ಸಿಕ್ಕದ್ದ ಹಾಂಗೆ ಮಾಡ್ತಾವು.
ಎಡೆಬಿಟಂಗಿ ದುಶ್ಚಟದೋರು ಧೀರತಮ್ಮ. ನಮಸ್ಕಾರ.